ಧರ್ಮಶಾಲಾ ಲ್ಯಾಂಡ್ ಆಫ್ ಪೀಸ್ ಅಂತ ಇದನ್ನು ಕರೀತಾರೆ. ಮಿನಿ ಲಾಸಾ ಅಂತ ಕೂಡ ಕರೀತಾರೆ. ಒಂದು ಕಡೆ ದೇವದಾರು ಮರಗಳ ಕಾಡಾದರೆ ಇನ್ನೊಂದು ಕಡೆ ಹಿಮಾಲಯ ಪರ್ವತಗಳ ಸರಹದ್ದು. ಟಿಬೇಟಿನ ಬೌದ್ಧರ 14ನೆಯ ಧರ್ಮಗುರು ದಲೈ ಲಾಮಾ ಅವರ ವಾಸಸ್ಥಾನ ಕೂಡ ಹೌದು. ನಮಸ್ತೆ. ನನ್ನ ಜೀವನ ಪಯಣದಲ್ಲಿ ಇವತ್ತು ಹಿಮಾಚಲ ಪ್ರದೇಶದ ಧರ್ಮಶಾಲೆಯನ್ನು ಒಂದು ಸುತ್ತು ಓಡಾಡ್ಕೊಂಡು ಬರೋಣ ಬನ್ನಿ. ನಾನು ಕುಂಭಮೇಳ ಹೋಗುವ ಮೊದಲು ಬೆಂಗಳೂರಿನಿಂದ ಚಂಡೀಗಢ ಹೋಗಿ ಚಂಡೀಗಢದಿಂದ ಒಂದು ಗಾಡಿ ಮಾಡಿಕೊಂಡು ಜ್ವಾಲಾಮುಖಿ ಶಕ್ತಿಪೀಠ, ಹಿಮಾಚಲ ಪ್ರದೇಶದ ಬೇರೆಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಅಪ್ಪರ ಧರ್ಮಶಾಲಾ ನಡ್ಡಿ ಅನ್ನೋ ಒಂದು ಜಾಗದಲ್ಲಿ ಬಂದು ಒಂದು ಹೋಮ್ ಸ್ಟೇನಲ್ಲಿ ಉಳ್ಕೊಂಡ್ವಿ. ಬೌದ್ಧ ಮೊನಾಸ್ಟ್ರಿಗಳು ಅವರ ಆಚಾರ ವಿಚಾರಗಳ ವೈಭವತೆಯನ್ನು ಹೊಂದಿರತಕ್ಕಂಥ ಈ ಧರ್ಮಶಾಲೆಯಲ್ಲಿ ವರ್ಷಗಟ್ಟಲೆ ಬಂದು ಕೆಲವರು ಉಳಿದ್ಬಿಟ್ಟು ಇಲ್ಲಿಯ ಪ್ರಶಾಂತ ಜೀವನವನ್ನ ಅನುಭವಿಸ್ತಾರೆ. ಇದ್ದಿದ್ದು ಹಿಮಾಲಯನ್ ಹೋಮ್ ಸ್ಟೇ ನಡ್ಡಿ. ಅಲ್ಲಿ ನಮ್ಮ ಪಕ್ಕದ ರೂಮ್ನಲ್ಲೆಲ್ಲ 1-2 ವರ್ಷಗಳಿಂದ ಮಧ್ಯಪ್ರದೇಶ, ಮಹಾರಾಷ್ಟ್ರ ಕಡೆಯವರೆಲ್ಲ ಇದ್ದಿದ್ದನ್ನು ನಾನು ಕಂಡೆ. ಇದು ಧರ್ಮಶಾಲೆಯಲ್ಲಿರುವಂತಹ ವಾರ್ ಮೆಮೋರಿಯಲ್ ತುಂಬ ಚೆನ್ನಾಗಿದೆ. ನಮ್ಮ ದೇಶಕ್ಕಾಗಿ ಮಡಿದ ಹುತಾತ್ಮ ಯೋಧರ ಹೆಸರನ್ನೆಲ್ಲ ಇಲ್ಲಿ ಬರೆದಿದ್ದಾರೆ. ಹಾಗೆಯೇ ಇಲ್ಲಿಯ ಮ್ಯೂಸಿಯಂ ಅಲ್ಲಿ ಕೂಡ ವರ್ಲ್ಡ್ ವಾರ್ 1, 2 ಅದರ ಬಗ್ಗೆ ತಿಳುವಳಿಕೆ ಹೇಳುವಂತಹ ಆಡಿಯೋ ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ವೀರ ಯೋಧರಿಗೆ ನಾವು ಕೂಡ ನಮನವನ್ನು ಸಲ್ಲಿಸಿ ಮುಂದೆ ಹೋಗಿದ್ದು ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂತಹ ನಮ್ಮ ದೇಶದಲ್ಲಿಯೇ ಅತಿ ಎತ್ತರದಲ್ಲಿರುವ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರೆಸಿಕೊಳ್ಳುವ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಸ್ಟೇಡಿಯಂ ಧರ್ಮಶಾಲೆಗೆ ಬಂದ್ವಿ. ಸುತ್ತಲೂ ಹಿಮಚ್ಛಾದಿತ ಪರ್ವತಗಳು. ಈ ಕ್ರಿಕೆಟ್ ಸ್ಟೇಡಿಯಂ ತುಂಬ ಚೆನ್ನಾಗಿದೆ. ಎಷ್ಟೊಂದು ರಣಜಿ ಹಾಗೆಯೇ ಟೆಸ್ಟ್ ಮ್ಯಾಚ್ಗಳನ್ನೆಲ್ಲ ಇಲ್ಲಿ ಆಡಿದ್ದಾರೆ. ನೋಡಲಿಕ್ಕೆ ಎಂಟ್ರಿ ಫೀಸ್ 30 ರೂಪೀಸ್ ಆ ಥರ ತಗೋತಾರೆ. ಆದರೆ ಮ್ಯಾಚೆಲ್ಲ ನಡೆಯುವಾಗ ನಾವಿಲ್ಲೆಲ್ಲ ಬರೋದು ಕನಸೇ ಸೈ ಅಲ್ವಾ. ಮುಂದೆ ನಾವು ಹೋಗಿದ್ದು ಈ ಧರ್ಮಶಾಲೆಯ ಟೀ ಗಾರ್ಡನ್ಸ್. ಕಂಗ್ರಾ ಟೀ ಅಂತ ಹೇಳ್ತಾರೆ. ನಾವು ಕೂಡ ಸುಮಾರು ಒಂದು ಅರ್ಧ kg ಆಗೋಷ್ಟು ಟೀ ಪೌಡರ್ನ ಸ್ಯಾಂಪಲ್ಗೆ ತಗೊಂಡ್ವಿ. ಇದು ಚರ್ಚ್ ಆಫ್ ಸೇಂಟ್ ಜಾನ್ಸ್, ಪ್ರೊಟೆಸ್ಟೆಂಟರ ಒಂದು ಪುರಾತನವಾದ ಚರ್ಚು. ಒಳ್ಳೆ ದೇವದಾರು ಮರಗಳ ಒಂದು ಕಾಡಿನ ಮಧ್ಯದಲ್ಲಿದೆ. ತುಂಬ ಸುಂದರವಾಗಿದೆ. 1852ರಲ್ಲಿ ಈ ಚರ್ಚನ್ನು ನಿರ್ಮಾಣ ಮಾಡಲಾಯಿತಂತೆ. ಇದು ನಿಯೋಗೋತಿಕ್ ಅಂತಂದ್ರೆ ಯುರೋಪಿನಲ್ಲಿ ಪ್ರಚಲಿತದಲ್ಲಿದ್ದಂತಹ ಒಂದು ಆರ್ಕಿಟೆಕ್ಚರ್. ಆ ಒಂದು ವಿಧಾನದಲ್ಲಿ ಈ ಚರ್ಚನ್ನು ನಿರ್ಮಾಣ ಮಾಡಿದ್ದಾರೆ. ಬ್ರಿಟಿಷ್ ರಾಜ ಕಾಲದಲ್ಲಿ ನಮ್ಮ ಭಾರತ ದೇಶದ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಎಲ್ಗಿನ್ ಅವರ ರೆಸ್ಟಿಂಗ್ ಪ್ಲೇಸ್ ಇದು. ಅಂದರೆ ಅವರ ಸಮಾಧಿ. ಅದನ್ನ ಲೇಡಿ ಎಲ್ಗಿನ್ ಅವರು ಕಟ್ಟಿಸಿದ್ರಂತೆ ಆ ಕಾಲದಲ್ಲಿ. ಈ ಒಂದು ಜಾಗ ಮಾತ್ರ ತುಂಬ ಸುಂದರವಾಗಿದೆ. ಹಾಗೆಯೇ ತುಂಬ ಪ್ರಶಾಂತವಾಗಿದೆ. ಇದನ್ನ ನೋಡಿಕೊಂಡು ನಾವು ಮುಂದೆ ಹೋಗಿದ್ದು ಪ್ರಾಚೀನವಾದ ಬಗ್ಸುನಾಥ ಮಂದಿರ. ಇದೊಂದು ಶಿವಾಲಯ, ತುಂಬ ಪುರಾತನವಾದ ಒಂದು ಮಂದಿರ. ಹಾಗೆಯೇ ಇಲ್ಲಿ ಬಗ್ಸುನಾಥ ಫಾಲ್ಸ್ ಕೂಡ ಇದೆ. ಫಾಲ್ಸ್ಗೆ ಹೋಗ್ಬೇಕು ಅಂತಂದ್ರೆ ಸುಮಾರು 1-3 ಕಿಲೋಮೀಟರ್ಗಳಷ್ಟು ದೂರ ಗುಡ್ಡ ಹತ್ತಿ ನಡಿಬೇಕು. ಬಿಸಿಲಿತ್ತು, ನಾವು ಹಾಗಾಗಿ ಆ ಕಡೆ ಹೋಗ್ಲಿಲ್ಲ. ಆ ಒಂದು ಫಾಲ್ಸ್ ಇಂದು ನೀರೇನೆ ಈ ದೇವಸ್ಥಾನದ ತನಕನೂ ಬರುತ್ತೆ. ಈ ಒಂದು ನೀರಿನಲ್ಲಿ ಔಷಧೀಯ ಗುಣ ಇದೆ ಅಂತ ಹೇಳ್ತಾರೆ. ಇಲ್ಲಿಯ ವಿಶೇಷ ತಿಂಡಿ ಮೋಮೋ ತಿಂದ್ಕೊಂಡು ಈಗ ನಾವು ಹೋಗಿದ್ದು ಮೆಕ್ಲೋಡ್ಗಂಜ್. ಧರ್ಮಶಾಲೆಯಿಂದ ಸುಮಾರು 15 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಮೆಕ್ಲೋಡ್ಗಂಜ್. ನಮಗೆ ಗೊತ್ತು, ನಮ್ಮ ನೆರೆಯ ಟಿಬೇಟ್ ಬೌದ್ಧರ ನಾಡಾಗಿತ್ತು. ಪ್ರಶಾಂತವಾಗಿ ಅಲ್ಲಿಯ ಜನ ಜೀವನ ನಡೆಸ್ತಾ ಇದ್ರು. ಅಲ್ಲಿಯ ಲಾಜಾದಲ್ಲಿ ಬೌದ್ಧ ಗುರುಗಳು ವಾಸ ಮಾಡ್ತಾ ಇದ್ರು. ಸುಂದರವಾದ ಮೊನಾಸ್ಟ್ರಿ ಎಲ್ಲ ಅಲ್ಲಿತ್ತು. ಚೀನಾದವರು ಟಿಬೇಟನ್ನು ವಶಪಡಿಸಿಕೊಂಡು ಧರ್ಮ ಗುರುಗಳನ್ನು ವಶ ಮಾಡ್ಕೋಬೇಕು ಅಂತ ಅಂದ್ಕೋತಾರೆ. ಆದರೆ ಟಿಬೇಟಿಯನ್ನರಿಗೆ ತಾವು ಚೀನಿಯರ ವಶವಾಗುವುದು ಇಷ್ಟ ಇರೋದಿಲ್ಲ. ಹಾಗಾಗಿ ತಮ್ಮ ಗುರುಗಳನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಈಗಿನ ಗುರು 14ನೆಯ ದಲೈ ಲಾಮಾ ಅವರನ್ನು ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ನಿರಾಶ್ರಿತರಾಗಿ ಬಂದ ಟಿಬೇಟಿಯನ್ನರಿಗೆ ಅವರ ಧರ್ಮ ಗುರುಗಳಿಗೆ ಭಾರತ ಆಶ್ರಯವನ್ನು ಕೊಡುತ್ತೆ. ಧರ್ಮಶಾಲೆಯಲ್ಲಿರುವ ಈ ಜಾಗವೇ ದಲೈ ಲಾಮಾ ಅವರ ವಾಸಸ್ಥಾನ. ಇಲ್ಲೆಲ್ಲೂ ಬೌದ್ಧ ಮಂದಿರಗಳು, ಅವರ ಆಚಾರ ವಿಚಾರ, ಅವರ ಪೂಜೆ, ಇದನ್ನೆಲ್ಲ ನೋಡಿನೇ ಈ ಒಂದು ಧರ್ಮಶಾಲೆಯನ್ನ ಮಿನಿ ಲಾಸಾ ಅಂತ ಕರೀತಾರೆ. ಇಲ್ಲಿನ ಮಾರ್ಕೆಟ್ನಲ್ಲಿ ಈ ತರ ಉಲ್ಲನ್ ಬಟ್ಟೆಗಳು, ಜಪಮಣಿ, ಸಿಂಗಿಂಗ್ ಬೋಲು ಇದನ್ನೆಲ್ಲ ಮಾರ್ತಾ ಇರ್ತಾರೆ. ನಿಜವಾಗ್ಲೂ ಟಿಬೇಟಲ್ಲೇ ಇದೀವೇನೋ ನಾವು ಅನ್ನೋ ತರ ಅನ್ಸುತ್ತೆ. ಮುಂದೆ ನಾವು ಹೋಗಿದ್ದು ನಾರ್ಬುಲಿಂಗಕಾ ಇನ್ಸ್ಟಿಟ್ಯೂಟ್. ಧರ್ಮಶಾಲೆಗೆ ಹೋದವರು ಈ ಜಾಗಕ್ಕೆ ಹೋಗಲೇಬೇಕು. ತುಂಬ ಪ್ರಶಾಂತವಾಗಿದೆ, ಹಾಗೆಯೇ ಸುಂದರವಾಗಿದೆ. ಟಿಬೇಟಿಯನ್ನರ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಲಿಕ್ಕಾಗಿ ಈ ಒಂದು ಜಾಗವನ್ನು ಮೀಸಲಿಡಲಾಗಿದೆ. ಟಿಬೇಟಿನ ಲಾಸಾದಲ್ಲಿ ಬೇಸಿಗೆ ಕಾಲದಲ್ಲಿ ದಲೈ ಲಾಮಾ ಅವರೆಲ್ಲ ಇರ್ಲಿಕ್ಕಾಗಿ ಒಂದು ಸಾಂಸ್ಕೃತಿಕವಾದ ಒಂದು ಜಾಗ ಇರ್ತಾ ಇತ್ತಂತೆ. ಅದನ್ನ ನಾರ್ಬುಲಿಂಗಕಾ ಅಂತ ಕರಿತಾ ಇದ್ರಂತೆ. ಆ ಒಂದು ನೆನಪಿಗಾಗಿಯೇ ಈ ಒಂದು ಜಾಗಕ್ಕೆ ಕೂಡ ಅವರು ನಾರ್ಬುಲಿಂಗಕಾ ಇನ್ಸ್ಟಿಟ್ಯೂಟ್ ಅಂತ ಹೆಸರಿಟ್ಟಿದ್ದಾರೆ. ಟಿಬೇಟಿಯನ್ನರ ಪೇಂಟಿಂಗು, ಚಿತ್ರಕಲೆ, ಅದನ್ನ ತಂಗಕಾ ಅಂತ ಕರೀತಾರೆ. ಅದನ್ನ ಉಳಿಸ್ಬೇಕಾಗಿದೆ. ಈಗಿನ ಜನರೇಷನ್ಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕು. ಅವರ ಒಂದು ಸಾಹಿತ್ಯ, ಸಂಸ್ಕೃತಿಯ ಒಂದು ಮೌಲ್ಯ, ಇದನ್ನೆಲ್ಲ ಉಳಿಸ್ಲಿಕ್ಕಾಗಿ ಈ ಸಂಸ್ಥೆಯಲ್ಲಿ ಆಸಕ್ತಿ ಇರುವವರಿಗೆ ಟ್ರೈನಿಂಗ್
ಟ್ರೈನಿಂಗ್ ಕೊಡ್ತಾರೆ. ಬೌದ್ಧರ ದೇವರಾದ 1000 ಕೈಗಳನ್ನು ಹೊಂದಿರತಕ್ಕಂತಹ ಅವಲೋಕಿತೇಶ್ವರ ಬೋಧಿಸತ್ವನ ಒಂದು ವಿಗ್ರಹ ಇಲ್ಲಿದೆ. ಸಾಕ್ಯ ಮುನಿಯ ವಿಗ್ರಹ ಕೂಡ ಇದೆ. ಶಾಂತವಾದ ಸುಂದರವಾದ ಈ ತಾಣವನ್ನು ನೋಡಿಕೊಂಡು ಚಾಮುಂಡಾದೇವಿಯ ಮಂದಿರವನ್ನು ನೋಡಿಕೊಂಡು ನಾವಿದ್ದ ಒಂದು ಗ್ರಾಮ ನಡ್ಡಿಗೆ ಬಂದ್ವಿ. ಇಲ್ಲಿನ ಸನ್ಸೆಟ್ ಪಾಯಿಂಟ್ ಅಲ್ಲಿ ಸುಂದರವಾದ ಸೂರ್ಯಾಸ್ತವನ್ನ ನೋಡೋಷ್ಟೊತ್ತಿಗೆ ಜೀವನದ ಒಂದು ದಿನ ಕಳೆದೇ ಹೋಯಿತು. ಹಿಮಾಚಲ ಪ್ರದೇಶದ ಈ ಎತ್ತರದ ಪ್ರದೇಶದಲ್ಲೂ ಹಿಮ ಕಾಣಲಿಲ್ಲ. ಎಲ್ಲೋ ದೂರದ ಬೆಟ್ಟಗಳಲ್ಲಿ ಬಿಟ್ಟರೆ ನಮಗೆಲ್ಲೂ ಹಿಮ ಸಿಕ್ಕಲೇ ಇಲ್ಲ. ಜಾಗತಿಕ ತಾಪಮಾನದ ಪರಿಣಾಮ ಇದು. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.